ವಾಟ್ ಈಸ್ ಇಟ್? ಡ್ಯಾಡ್ ಡ್ಯಾಡ್, ಇದೇನಿದು? ಒಳ್ಳೆ ಚಿಕ್ಕ ಮಕ್ಳನ್ನ ಹೇಳ್ಕೊಂಡ್ ಬಂದಂಗೆ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ಸ್ಕೂಲ್ ಹೋಗೋ ಹುಡುಗ ಆಗಿದ್ರೆ ನಾಲ್ಕು ಬಾರಿಸ್ತಿದೆ. ಏಯ್, ವೈಲೆನ್ಸ್ ವೈಲೆನ್ಸ್ ನೋ ವೈಲೆನ್ಸ್. ನಿನ್ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ಹೊಡಿಯಂಗಿದ್ರೆ ನಿಮ್ ಮಿಸ್ಸಸ್ಗೆನೆ ಹೊಡಿಬೇಕಾಗಿತ್ತು. ನಾಕೇನು ಎಂಟೆ ತಟ್ಟಿದ್ರೆ ನಾನು ಖುಷಿ ಪಡ್ತಿದ್ದೆ ಅಲ್ವಾ? ತಮಾಷೆ ಸಾಕು ಕಣೋ. ಇದೇನಿದು ಮತ್ತೆ ತಮಾಷೆ ಮಾಡ್ತಿರೋದು ನೀನಪ್ಪ? ಸಿಂಗರಿಗೆ ಆ ಪತ್ರದಲ್ಲಿರೋದನ್ನ ಓದ್ ಹೇಳ್ತಾ ಇದ್ರೆ ಒಳ್ಳೆ ಹಿರಣ್ಯ ಕಶ್ಯಪ ಪ್ರಹ್ಲಾದನ್ ಹೇಳ್ಕೊಂಬಂದಂಗೆ ಹೇಳ್ಕೊಂಬಂದ್ಬಿಟ್ಟಲ್ಲ. ನಾನ್ ನಿನ್ನ ಇಲ್ಲಿ ಕರ್ಕೊಂಬರ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಮಾಡಿರೋ ಪ್ರಯತ್ನ ಎಲ್ಲ ನೀನಲ್ಲಿ ಹೋಮ ಮಾಡ್ದಾಗಿರ್ತಿತ್ತು. ಇದೇನಿದು ಮತ್ತೆ ಹಾರರ್ ಫಿಲಮ್ ಅಲ್ಲಿ ಥ್ರಿಲ್ಲರ್ ಮೈಂಡ್ ಸೆಟ್? ಏನು ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಅದೆಲ್ಲ ಬಿಟಾಕು. ಈ ಲಗ್ನ ಪತ್ರಿಕೆನ ಯಾರು ಪ್ರಿಂಟ್ ಹಾಕ್ಸಿದ್ದು? ಇದನ್ ಪ್ರಿಂಟ್ ಮಾಡಿಸಿದ್ದು ನಾನೇ. ಡ್ಯಾಡ್, ಮದುವೆನೇ ಮುಗಿದ ಮೇಲೆ ಲಗ್ನ ಪತ್ರಿಕೆ ಯಾರು ಪ್ರಿಂಟ್ ಮಾಡಿಸ್ತಾರೆ? ಇದೊಳ್ಳೆ ಯುಗಾದಿ ಮುಗಿದ ಮೇಲೆ ಎಣ್ಣೆ ಸ್ನಾನ ಮಾಡ್ದಂಗಲ್ವಾ? ದಯವಿಟ್ಟು ಹೇಳ್ಬಿಡಿ. ಡ್ಯಾಡ್, ನಾನು ಜಾಗಿಂಗ್ ಮೂಡಲ್ಲಿದ್ರೆ ನೀನು ವಾಕಿಂಗ್ ಮೂಡಲ್ಲಿದೆಯಲ್ಲ. ನೀನ್ ಇದ್ರ ಬಗ್ಗೆ ಇವತ್ತು ಬಾಯ್ ಬಿಡಲ್ಲ ಬಿಡು, ಗೊತ್ತಾಯ್ತು. ನೀನ್ ಯೋಚನೆ ಮಾಡ್ತಾ ನಿಂತಿರುವ ಅಷ್ಟೊತ್ತಿಗೆ ಸ್ವೀಟ್ ಟಪಕ್ಕಂತ ಹೋಗಿ ಲಗ್ನ ಪತ್ರಿಕೆಯಲ್ಲಿ ಇರೋದನ್ನೆಲ್ಲ ಬಂಗಾರಿಗೆ ವಿವರವಾಗಿ ತಿಳಿಸಿ ಹೇಳಿ ಅವಳು ಖುಷಿ ಪಡಿಸಿ ಬರ್ತೀನಿ. ಕೊಡು. ಅದಾಗಲ್ಲ ಅಂತಾನೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು. ಅದೇ ಯಾಕೆ? ವಿಷಯ ಗೊತ್ತಾದ್ರೆ ಮಯೂರಿ ಇದಕ್ಕೆ ಒಪ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ. ಡ್ಯಾಡ್, ಮೆಜೆಸ್ಟಿಕ್ಗೆ ಮಲ್ಲೇಶ್ವರಂ ಕಡೆಯಿಂದನೇ ಹೋಗ್ಬೋದು. ನೀನ್ ನೋಡಿದ್ರೆ ಗೌರಿಪಾಳ್ಯದಿಂದ ಸುತ್ತಾಕೊಂಡ್ ಬರ್ತಿದ್ಯಲ್ಲ. ಮ್ಯಾಟ್ರಿಗ್ ಬನ್ನಿಪ್ಪ. ನಾನು ಈ ಪತ್ರಿಕೆ ಮಾಡಿಸಿರೋದು ನಿಮ್ ಒಳ್ಳೇದಕ್ಕೋಸ್ಕರ. ಯಾಕೆಂದ್ರೆ ನಿನ್ನ ಮಯೂರಿ ಮದುವೆ ಶಾಸ್ತ್ರೋಕ್ತವಾಗಿ ನಡೆದಿಲ್ಲ, ಊಹಿಸಿದ ರೀತಿನಲ್ಲಿ ನಡೆದೋಗಿದೆ. ಜೊತೆಗೆ ನಿಮ್ಮಮ್ಮ ಈ ಮದುವೆನ ಒಪ್ಕೊಂಡಿಲ್ಲ. ಅದು ಅಲ್ಲದೆ ಮಯೂರಿ ಮಾತಿಗೆ ಮುಂಚೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಅದನ್ನೆಲ್ಲ ಯೋಚನೆ ಮಾಡಿ ನಿಮ್ಮಿಬ್ಬರ ಮದುವೆನ ಕಾನೂನು ರೀತಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಿದ್ದೀನಿ. ಏನ್ ಡ್ಯಾಡ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ಯಾ? ಈ ರೀತಿ ರಿಜಿಸ್ಟರ್ ಮಾಡೋದ್ರಿಂದ ಏನ್ ಪ್ರಯೋಜನ? ಈ ರೀತಿ ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಮಾಡಿಸೋದ್ರಿಂದ ನಿಮ್ಮಿಬ್ಬರನ್ನು ಯಾರೂ ದೂರ ಮಾಡಕ್ಕಾಗಲ್ಲ. ಹಾಗೆ ಮಯೂರಿನೂ ನೀನ್ ಬಿಟ್ಟು ಹೋಗಲ್ಲ. ನಿಮ್ಮಮ್ಮ ಅವಳನ್ನ ಆಚೆ ಕಳ್ಸೋಕ್ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ. ಅರೆ, ನಿನ್ ಮಾತು ಕೇಳ್ತಿದ್ರೆ ಗಣೇಶ ಹಬ್ಬದಲ್ಲಿ ಡಿಸ್ಕೋ ಹಾಡುಗಳ ಬದಲು ಭಕ್ತಿ ಗೀತೆಗಳು ಕೇಳಿದಷ್ಟು ಖುಷಿ ಆಗ್ತಿದೆ. ಇಷ್ಟು ಒಳ್ಳೆ ಉದ್ದೇಶ ಇಟ್ಕೊಂಡಿರ್ಬೇಕಾದ್ರೆ ಈ ವಿಷಯನ ಬಂಗಾರಿಗೆ ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಅವಳು ಖುಷಿ ಪಟ್ಬಿಡ್ತಾಳೆ. ನಾನೇ ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ರೀ. ಬೇಡ ತಾರಕ್, ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಮಯೂರಿಗೆ ಈ ವಿಷಯ ಗೊತ್ತಾಗಬಾರ್ದು. ಮೊದಲೇ ಒಪ್ಪಿಗೆ ಇಲ್ಲದೆ ನೀನ್ ಮಾಂಗಲ್ಯ ಕಟ್ಟಿದೀಯಾ ಅಂತ ಅವಳು ಕೋಪದಲ್ಲಿದ್ದಾಳೆ. ಇನ್ ಮದ್ವೆನ್ ರಿಜಿಸ್ಟರ್ ಮಾಡಿಸ್ತೀವಿ ಅಂತಂದ್ರೆ ಅವಳು ಖಂಡಿತ ಒಪ್ಪಲ್ಲ. ಅದಕ್ಕೆ ಅವಳಿಗೆ ಬೇರೆ ಏನಾದ್ರೂ ಕಾರಣ ಹೇಳಿ ರಿಜಿಸ್ಟರ್ ಆಫೀಸಿಗೆ ಕರ್ಸ್ಕೋತೀನಿ. ಅಲ್ಲಿವರೆಗೂ ನೀನೇನು ಹೇಳೋದಕ್ಕೆ ಹೋಗ್ಬೇಡ. ಕುಡು ಜ್ಞಾನದಲ್ಲಿ ಬಾಯ್ ಬಿಟ್ಟು ಇದನ್ನೆಲ್ಲ ಹಾಳು ಮಾಡ್ಬಿಡ್ಬೇಡ. ಈಗ ಅನ್ಬಿಟ್ರ? ಓಕೆ ಮೈ ಲಾರ್ಡ್, ನೀವ್ ಹೇಳಿದ್ಮೇಲೆ ನಾನು ನನ್ನ ಬಾಟ್ಲ ಮೇಲೆ ಆಣಿ ನಾವು ಏನು ಹಾಳು ಮಾಡೋದಿಲ್ಲ. ಬೇಗ ಹಾಕ್ಬಿಡ್ತೀನಿ.
ಎಲ್ಲ ಡೀಟೇಲ್ಸು ಅಪ್ಲೋಡ್ ಮಾಡಾಯ್ತು. ಇದನ್ನೆಲ್ಲ ರಿಜಿಸ್ಟರ್ ಆಫೀಸ್ಗೆ ತಗೊಂಡೋಗ್ಬೇಕು. ನಾನು ರಿಜಿಸ್ಟ್ರೇಷನ್ಗೆ ತುಂಬಾ ದಿನ ಆಗತ್ತೆ ಅನ್ಕೊಂಡಿದ್ದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಜೊತೆಗೆ ಮಯೂರಿಗೂ ಒಪ್ಪಿಸ್ಬೇಕು. ನೀವೇನ್ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು ಚಂದ್ರು. ಅರೆ ರೇ 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 ತಾರಕ್, ಏನ್ ಸೂಪರ್ ಆಗಿದ್ಯೋ ರಜಾ. ಈ ಬೆಣ್ಣೆಲಿ ಈಗ ತಾನೇ ಕಡ್ ತೆಗ್ದಿರೋ ತುಪ್ಪ ತರ ಇದೆಯಪ್ಪ. ನಿನ್ನ ಸ್ಟೈಲು, ಸ್ಮೈಲು. ಏನ್ರಿ ನನ್ನ ನೋಡ್ ನಗ್ತಾ ಇದ್ರಾ? ನಿಂಬೆನ್ನ ನೀವೇ ತಟ್ಕೋತಾ ಇದ್ರೆ ನಗು ಬರ್ದೇ ಇರುತ್ತಾ ಹೇಳಿ? ಅಂದ್ರೆ ನಿಮ್ಮ ಮಾತಿನರ್ಥ ನಾನ್ ಚೆನ್ನಾಗಿಲ್ಲ, ನೋಡಕ್ ವಕ್ರವಾಗಿದ್ದೀನಿ ಅಂತನಾ? ಚಿಕ್ಕೇಜ್ಮಾನ್ರೆ, ನಾವು ಅಂದಕ್ಕಿಂತ ಗುಣದ ಮೇಲೇನೆ ನಂಬಿಕೆ ಇಟ್ಟಿರೋ ಜನ. ನೀವು ನೋಡೋದಕ್ಕೆ ಸುರಸುಂದರಾಂಗ ಇರ್ಬೋದು, ಆದ್ರೆ ಅದನ್ನೆಲ್ಲ ಹಾಳು ಮಾಡಿರೋದು ಈ ನಿಮ್ ಕುಡ್ತ ಅನ್ನೋ ಗುಣ. ಇದೊಂದು ನೀವ್ ಬಿಟ್ಬಿಟ್ರೆ ಶ್ರೀರಾಮಚಂದ್ರನೇ. ನೋಡ್ರಿ, ನಮಗೂ ನಿಮ್ಮ ದೇವ್ರಿಗೂ ಆಗ್ ಬರೋದಿಲ್ಲ, ಹಾಗಾಗಿ ನಾವು ಕುಡಿತಾ ಇರೋದು. ಕುಡ್ದಿದ ತಕ್ಷಣ ನಾನು ರಾವಣ ಅಂತ ಅಲ್ಲ, ಮನ್ಸಲ್ಲಿ ನಾವುನು ಶ್ರೀರಾಮಚಂದ್ರನೇ. ಮತ್ತೆ ನೋಡಿ, ನಿಮ್ಮನ್ನ ನೀವೇ ಹೊಗಳ್ಕೋತಾ ಇದ್ದೀರಾ. ಇಂಥ ಹೊಗಳಿಕೆ ಏನಿದ್ರು ನಮ್ ಹತ್ರದಿಂದ ಬರ್ಬೇಕು, ಆಗ್ಲೇ ಅದಕ್ಕೆ ಒಂದು ಬೆಲೆ. ಹೀಗನ್ಬಿಟ್ರ ಹೋಗ್ಲಿ ಬಿಡಿ. ಹಾಡಾಡಿ ತುಂಬಾ ದಿನ ಆಯ್ತು, ಒಂದೊಳ್ಳೆ ಹಾಡಾಡ್ಲಾ? ಅಯ್ಯಯ್ಯೋ, ದಯವಿಟ್ಟು ಬೇಡ. ನಿಮ್ ಮಾತೇನೆ ನನ್ನಿಂದ ಕೇಳೋದಕ್ಕಾಗಲ್ಲ. ಇನ್ ಹಾಡೆಲ್ಲ ಹಾಡಿ ಸುಮ್ನೆ ನನಗೆ ಹಿಂಸೆ ಕೊಡ್ಬೇಡಿ. ನನಗ್ ನಿದ್ದೆ ಬರ್ತಿದೆ, ನಾನ್ ಮಲ್ಕೋತೀನಿ, ನನ್ನ ಬಿಟ್ಬಿಡಿ. ಅದಕ್ಕೂ ಹೀಗನ್ಬಿಟ್ರ ಆಯ್ತು. ಅಲ್ಲ, ಅದೇನು ಅಂದ್ರೆ ಗಂಡ ಚೆನ್ನಾಗಿದನೋ ಇಲ್ವೋ ಅಂತ ಹೆಂಡತಿ ಬಾಯಲ್ಲಿ ಕೇಳ್ಬಿಟ್ರೆ ಗಂಡಿನ್ಗೂ ಖುಷಿ ಆಗುತ್ತೆ. ಒಂದ್ಸಲ ಹೇಳ್ ನೋಡ್ಬಿಡಿ. ನೋಡಿ, ನಿಮ್ದು ಯಾಕೋ ತುಂಬಾನೇ ಜಾಸ್ತಿ ಆಯ್ತು.